ಇರಾನ್ ಇಸ್ರೇಲ್ ಯುದ್ಧದ ಕರಿನೆರಳು ಎಲ್ಲಾ ಕ್ಷೇತ್ರಗಳ ಮೇಲೂ ತಟ್ಟೋದಕ್ಕೆ ಸ್ಟಾರ್ಟ್ ಆಗಿದೆ. ಲಕ್ಸುರಿ ವೆಹಿಕಲ್ಗಳನ್ನ ಕೇಳೋರೇ ಇಲ್ಲ. ಇನ್ನೊಂದು ಕಡೆಗೆ ಪ್ರವಾಸೋದ್ಯಮಕ್ಕೂ ಕೊಡಲಿ ಪೆಟ್ಟು. ಡೀಟೇಲ್ಸ್ ಇದೆ ನೋಡೋಣ. ಇರಾನ್ ಇಸ್ರೇಲ್ ಮಧ್ಯೆ ಕೊನೆಗಾಣದ ಯುದ್ಧ. ಪ್ರತಿನಿತ್ಯ ಫ್ಲೈಟ್ ಕ್ಯಾನ್ಸಲ್, ಪ್ರಯಾಣಿಕರ ಸಂಖ್ಯೆ ಇಳಿಮುಖ. ಬೆಂಗಳೂರಿಗೆ ಬರೋ ವ್ಯಾಪಾರಿಗಳ ಸಂಖ್ಯೆಯಲ್ಲೂ ಇಳಿಕೆ. 10 ದಿನದಿಂದ ನಿಂತಲ್ಲೇ ನಿಂತ ಲಕ್ಸುರಿ ಟ್ರಾವೆಲ್ ವೆಹಿಕಲ್ಸ್. ದಿನದಿಂದ ದಿನಕ್ಕೆ ಮಧ್ಯಪ್ರಾಚ್ಯದ ಸಂಘರ್ಷ ತಾರಕಕ್ಕೇರುತ್ತಿದ್ದು ಇರಾನ್ ಇಸ್ರೇಲ್ ಯುದ್ಧ 12ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಯುದ್ಧದ ಎಫೆಕ್ಟ್ ರಾಜಧಾನಿಯ ಮೇಲೆ ಬಿದ್ದಿದ್ದು ಪ್ರತಿನಿತ್ಯ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸೋ ಹಾಗೂ ನಿರ್ಗಮಿಸೋ ವಿಮಾನಗಳು ವಾರ್ನಿಂದಾಗಿ ಕ್ಯಾನ್ಸಲ್ ಆಗ್ತಿವೆ. ಹೀಗಾಗಿ ರಾಜ್ಯ ಪ್ರವಾಸೋದ್ಯಮ ಮತ್ತು ಸಾರಿಗೆ ಕ್ಷೇತ್ರ ಕುಗ್ಗುತ್ತಿದೆ. ಹೌದು, ನಗರದಲ್ಲಿ ದುಬೈ, ಕತಾರ್ ಹಾಗೂ ಸುತ್ತಮುತ್ತಲಿನ ರಾಷ್ಟ್ರಗಳ ವಿಮಾನ ರದ್ದತಿಯಿಂದ ಬೆಂಗಳೂರಿಗೆ ಬರುವ ಪ್ರವಾಸಿಗರ ಹಾಗೂ ಬಿಸಿನೆಸ್ ಮ್ಯಾನ್ಗಳ ಸಂಖ್ಯೆಯಲ್ಲಿ ವಿಪರೀತ ಇಳಿಮುಖವಾಗಿದೆ. ಇದು ಟೂರಿಸಂ ಹಾಗೂ ಟ್ರಾವೆಲ್ ಕ್ಷೇತ್ರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಾಜ್ಯಕ್ಕೆ ಬರುವಂಥ ಸಾಧಾರಣ ಇಂಟರ್ನ್ಯಾಷನಲ್ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರುವಂಥ ಒಂದು ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಇನ್ವೆಸ್ಟರ್ಸ್ಗಳಾಗಿರ್ಬೋದು, ಟೋಟ್ಲಿ ನಿಂತೋಗಿದೆ. ಯಾಕಂದರೆ ಆವಾಗವಾಗ ಫ್ಲೈಟ್ಗಳು ಸಡನ್ನಾಗಿ ಸ್ಟಾಪ್ ಆಗುತ್ತೆ, ಸಡನ್ನಾಗಿ ಸ್ಟಾರ್ಟ್ ಆಗುತ್ತೆ. ಇದರಿಂದ ಆಗ್ಬಿಟ್ಟು ರೆಗ್ಯುಲರ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅಲ್ಲಿಂದಲೇ ಫ್ಲೈಯಿಂಗೇ ಇಲ್ಲದ ಕಾರಣ ನಮಗೆ ದೊಡ್ಡ ಮಟ್ಟದಲ್ಲಿ VVIPಗಳು ಓಡಾಟ ಟೋಟ್ಲಿ ಸ್ಟಾಪ್ ಆಗಿದೆ. ಯಾಕಂದರೆ ಎಮಿರೇಟ್ಸ್ ಆಗಲಿ ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ಹೆಚ್ಚಿನ ಬಿಸ್ನೆಸ್ ಮ್ಯಾನ್ಗಳು ಓಡಾಡುವಂಥದ್ದು. ಆ ಫ್ಲೈಟ್ಗಳು ಸಾಧಾರಣ ಕಳೆದ ಒಂದು 10 ದಿವಸದಿಂದ ಹೈಯೆಸ್ಟ್ ಫ್ಲೈಟ್ಗಳು ಫ್ಲೈ ಆಗಿಲ್ಲ. ಇದರಿಂದ ಆಗ್ಬಿಟ್ಟು ದೊಡ್ಡ ಮಟ್ಟದ ವ್ಯಾಪಾರದ ಟ್ರಾನ್ಸ್ಪೋರ್ಟ್ಗೆ ನಮಗೆ ಲಕ್ಸುರಿ ವೆಹಿಕಲ್ ಮೂವ್ಮೆಂಟ್ಗಳು ಸ್ಟಾಪ್ ಆಗಿದೆ. ಬೆಂಗಳೂರಿಗೆ ಗಲ್ಫ್ ದೇಶಗಳು ವ್ಯಾಪಾರ ಹಾಗೂ ಹೂಡಿಕೆ ಉದ್ದೇಶದಿಂದ ಬರುವ ಬಿಸಿನೆಸ್ ಕ್ಲಾಸ್ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಮನಾರ್ಹ ಕುಸಿತ ಕಂಡುಬಂದಿದೆ. ಪ್ರಮುಖವಾಗಿ ಏರ್ಪೋರ್ಟ್ಗೆ ಬರುವ ಈ ವ್ಯಾಪಾರಿಗಳು ಸಾಮಾನ್ಯವಾಗಿ ಬೆನ್ಸ್, BMW ಮುಂತಾದ ಲಕ್ಸುರಿ ವಾಹನಗಳನ್ನು ಬಳಸ್ತಾ ಇದ್ರು. ಆದರೆ ಈಗ ಗಲ್ಫ್ ದೇಶದ ವಿದೇಶಿ ವ್ಯಾಪಾರಿಗಳು ಬೆಂಗಳೂರಿಗೆ ಬರದ ಹಿನ್ನೆಲೆ ಲಕ್ಸುರಿ ವಾಹನಗಳ ಬೇಡಿಕೆಯು ತೀವ್ರವಾಗಿ ಕುಂಠಿತಗೊಂಡಿದೆ. ಹೀಗಾಗಿ ಕಳೆದ 10-11 ದಿನಗಳಿಂದ ಓಡಾಟವಿಲ್ಲದೆ ನಿಂತಲ್ಲೇ ನಿಂತಿವೆ. ಇದರಿಂದ ವಾಹನ ಮಾಲೀಕರು ಪರದಾಡುವಂತಾಗಿದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಲೇಬೇಕೆಂದು ಟ್ರಾವೆಲ್ ಅಸೋಸಿಯೇಷನ್ ಮನವಿ ಮಾಡಿದೆ. ಸಾಧಾರಣವಾಗಿ ಇದು ಎಕಾನಮಿ ವೆಹಿಕಲ್ಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಲಿಲ್ಲ. ನಾವು ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ಗಳೇನು ಆಪರೇಟ್ ಮಾಡ್ತೀವಿ, ಇದೆಲ್ಲ ಈ ಎಮಿರೇಟ್ ಫ್ಲೈಟ್ಗಳಲ್ಲಿ ಬರುವಂಥ ಬಿಸ್ನೆಸ್ ಕ್ಲಾಸ್ ಪೀಪಲ್ಸ್ ಏನಿದ್ದಾರೆ, ನಮ್ಮ ಅರಬ್ ಕಂಟ್ರಿಯಿಂದ ಮತ್ತು ಇಂಡಿಯಾಕ್ಕೆ ಇರುವಂಥ ಒಂದು ರಿಲೇಷನ್ಶಿಪ್ಪಲ್ಲಿ ದೊಡ್ಡ ಮಟ್ಟದ ವ್ಯಾಪಾರಗಳು ಇಲ್ಲಿ ನಡೀತಾ ಇರ್ತವೆ. ಅವರುಗಳು ಯಾರನ್ನೂ ಟ್ರಾವೆಲ್ ಮಾಡ್ತಾ ಇಲ್ಲ. ಸೇಫ್ಟಿ ಪರ್ಪಸ್ ಒಂದು ಇಂಡಿಯಾದಲ್ಲೇ ಇರ್ತಾರೆ, ಇಲ್ಲ ಅಂದರೆ ಅವರವರ ಕಂಟ್ರಿಗಳಲ್ಲಿ ಅವ್ರು ಇರ್ತಾರೆ. ಅದರಿಂದ ಬಿಟ್ಟು ಮೇಯ್ನ್ಲಿ ದುಬೈಯಿಂದ ಬರುವಂಥ ಫ್ಲೈಟ್ಗಳು ಹೈಯೆಸ್ಟ್ ಇರುತ್ತೆ. ದುಬೈ ಫ್ಲೈಟ್ಗಳು ಎಲ್ಲ ಆವಾಗ ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದ ಆಗ್ಬಿಟ್ಟು ಡೈರೆಕ್ಟ್ ಫ್ಲೈಟ್ಗಳು ಇಲ್ಲ. ಇದು ಎಲ್ಲ ತೊಂದರೆಗಳಿಂದ ಆಗ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಲಾಸ್ಟ್ 8 ದಿವಸದಿಂದ ನಮಗೆ ಹೈ ವ್ಯಾಲ್ಯೂ ವೆಹಿಕಲ್ ಮೂವ್ಮೆಂಟ್ ಟೋಟಲಿ ಸ್ಟಾಪ್ ಆಗಿದೆ. ಒಟ್ನಲ್ಲಿ ಈ ಯುದ್ಧದ ಪರಿಸ್ಥಿತಿ ಮುಂದುವರೆದರೆ ಪ್ರವಾಸಿ ವಾಹನ ಮಾಲೀಕರು, ಚಾಲಕರು ಹಾಗೂ ಹೋಟೆಲ್ ಉದ್ಯಮಿಗಳಿಗೆ ಭಾರೀ ಹೊಡೆತವಾಗಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.